ಸರ್ ಇದು ಬಾಹ್ಯಾಕಾಶದಲ್ಲಿ ಭಾರತ ಅಂತ ಸರ್. ಇಲ್ಲಿ ನಮ್ಮ ಬೇರೆ ಬೇರೆ ದೇಶಗಳು ತಂತ್ರಜ್ಞಾನದಲ್ಲಿ ಮುಂದೆ ಇದೆ ಅನ್ನೋದು ನಮಗೆ ಗೊತ್ತೇ ಇದೆ ಸರ್. ಅದೇ ರೀತಿ ಭಾರತನೂ ಕೂಡ ತಂತ್ರಜ್ಞಾನದಲ್ಲಿ ಮುಂದೆ ಇದೆ ಸರ್. ಭಾರತದಲ್ಲಿ ಬಾಹ್ಯಾಕಾಶ ಇದೇನಪ್ಪ ಅಂತಂದ್ರೆ ನಮ್ಮ ಭೂಮಿ ಮೇಲೆ ಏನೇನಿದೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಬಟ್ ಗ್ರಹಗಳಲ್ಲಿ ಏನೇನಿದೆ, ಗ್ರಹಗಳ ವಾತಾವರಣಗಳು ಏನೇನು ಅನ್ನೋದು ನಮ್ಗೇನಾದ್ರೂ ಗೊತ್ತಾ? ಇಲ್ಲ. ಅದನ್ನ ತಿಳ್ಕೊಬೇಕು ಅಂತ ಭಾರತ ಒಂದು ಉಪಕರಣವನ್ನ ಕಂಡಿಡುತ್ತೆ. ಅದೇ ಇಸ್ರೋ ಸರ್. ಇಸ್ರೋ ಎಂಬ ಸಂಸ್ಥೆಯಿಂದ ರಾಕೆಟ್ಗಳ ಮೂಲಕ ಕಳಿಸಿ ಚಂದ್ರಯಾನ ಮತ್ತೆ ಮಂಗಳಯಾನ ಎಂಬ ಎರಡು ಇದನ್ನ ಮಾಡ್ತಾರೆ ಸರ್. ಅದರಲ್ಲಿ ಚಂದ್ರಯಾನದಲ್ಲಿ ಮೊದಲನೇ ಚಂದ್ರಯಾನ 2008ರಲ್ಲಿ ಆಗುತ್ತೆ ಸರ್. 2008ರಲ್ಲಿ ಅಂದ್ರೆ ಹತ್ರದಿಂದನೇ ದೂರದಿಂದನೇ ಚಂದ್ರನಲ್ಲಿ ನೀರಿನ ಕಣಗಳಿರೋದು ಪತ್ತೆ ಆಗುತ್ತೆ ಸರ್. 2019ರಲ್ಲಿ ಎರಡನೇ ಚಂದ್ರಯಾನ ನಡೆಯುತ್ತೆ. ಅದರಲ್ಲಿ ರೋವರ್ ಮತ್ತೆ ಲ್ಯಾಂಡರ್ ಲ್ಯಾಂಡ್ ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ ಸರ್. ಆದ್ರೆ ಲ್ಯಾಂಡ್ ಮಾಡೋದಕ್ಕೆ ಆಗಲ್ಲ. 1 ಮತ್ತೆ 2 ಚಂದ್ರಯಾನ 1 ಮತ್ತೆ 2ರಲ್ಲೂ ಕೂಡ ಸಕ್ಸಸ್ಫುಲ್ ಆಗಲ್ಲ ಸರ್. ಆದ್ರೆ 3ನೇ ಚಂದ್ರಯಾನದಲ್ಲಿ ಸಕ್ಸಸ್ಫುಲ್ ಆಗಿ ಚಂದ್ರಯಾನ ದಕ್ಷಿಣ ಭಾಗದಲ್ಲಿ ಇಳಿಬಹುದು. ರೋವರ್ ಮತ್ತೆ ಲ್ಯಾಂಡರು ದಕ್ಷಿಣ ಭಾಗದಲ್ಲಿ ಇಳಿಯುತ್ತೆ ಸರ್. ರೋವರ್ ಮತ್ತೆ ಲ್ಯಾಂಡರ್ ಏನಪ್ಪಾ ಅಂದ್ರೆ ರೋವರ್ ಒಳಗಡೆ ಲ್ಯಾಂಡರ್ ಇರುತ್ತೆ ಸರ್. ಲ್ಯಾಂಡರ್ ಅಲ್ಲಿ 4 ಭಾಗಗಳಿರುತ್ತೆ ಸರ್. 4 ಭಾಗದಲ್ಲಿ ಒಂದು ಭೂಮಿಗೂ ಮತ್ತೆ ಸೂರ್ಯನಿಗೂ ಇರುವಂತ ಅಂತರಗಳನ್ನ ತೋರಿಸುತ್ತೆ ಸರ್. ಇನ್ನೊಂದು ವಾತಾವರಣಗಳು ಏನೇನಿದೆ ಅನ್ನೋದನ್ನ ತೋರಿಸುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಏನೇನಿದೆ ಅನ್ನೋದನ್ನ ಒಂದು ವಿಡಿಯೋ ಮಾಡುತ್ತೆ ಸರ್. ಈ 4 ಭಾಗಗಳು 4 ತರ ಕೆಲಸ ಮಾಡುತ್ತೆ ಸರ್. ಇವಾಗ 3ನೇ ಚಂದ್ರಯಾನ್ 3 ಅಲ್ಲಿ ಸಕ್ಸಸ್ಫುಲ್ ಚಂದ್ರಯಾನ್ 3 ಸಕ್ಸಸ್ಫುಲ್ ಆಯ್ತು ಅಂತಂದ್ರೆ ಚಂದ್ರಯಾನ್ 2 ಕೂಡ ಸಕ್ಸಸ್ಫುಲ್ ಆಯ್ತು. ಆದ್ರೆ ಲ್ಯಾಂಡರ್ ಒಂದೇ ಲ್ಯಾಂಡ್ ಆಗೋದಿಲ್ಲ. ಅದು ಸಾಫ್ಟ್ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಸಾಫ್ಟ್ ಲ್ಯಾಂಡಿಂಗ್ ಒಂದು ಆಗಲ್ಲ. ಚಂದ್ರಯಾನ್ 3 ಅಲ್ಲಿ ಸಾಫ್ಟ್ ಲ್ಯಾಂಡ್ ಆಗುತ್ತೆ ಅಂತ ಮತ್ತೆ ಸರ್ ಅದರಲ್ಲಿ ಗುರುತ್ವಾಕರ್ಷಣೆ ಬಲ ಇದೆ ಸರ್. ಒಂದು ವಸ್ತು ಇಲ್ಲ ಒಂದು ಧೂಳಿನ ಕಣ ಏನಾದ್ರೂ ಬೀಳ್ಬೇಕು ಅಂತಂದ್ರು ಕೂಡ 4 ಅವರ್ ತಗೊಳುತ್ತೆ ಸರ್. ಗುರುತ್ವಾಕರ್ಷಣೆ ಬಲ ಇದೆ ಆದ್ರೆ ಸ್ವಲ್ಪ ಸರ್ ಇರೋದು. ಅದೇ ಅಂದ್ರೆ ಚಂದ್ರಯಾನ್ 2 ಕೂಡ ಪಾರ್ಷಿಯಲಿ ಸಕ್ಸಸ್ ಅಂತ. ಹೌದು ಸರ್. 3 ಕೂಡ ಸಕ್ಸಸ್ ಆಗಿಲ್ಲ ಸರ್. 1 ಮತ್ತೆ 2 ಸಕ್ಸಸ್ ಆಗಿಲ್ಲ. 3ನೇದು ಪೂರ್ತಿಯಾಗಿ ಸಕ್ಸಸ್ ಆಗಿದೆ ಸರ್. ಪೂರ್ತಿಯಾಗಿ ಸಕ್ಸಸ್ ಆಗಿದೆ ಅಂತ 3ನೇದು. ಆದ್ರೆ 2ನೇದು ಸ್ವಲ್ಪ ಅರ್ಧ ಸಕ್ಸಸ್ ಆಯ್ತು ಅಂತ. ಯಾಕಂದ್ರೆ ಅಲ್ಲಿ ಮೇಲ್ಗಡೆಯಿಂದ ಕೆಳಗೆ ಬೀಳ್ಬೇಕಾಗಿತ್ತಲ್ಲ, ಅದೊಂದೇ ಆಗ್ಲಿಲ್ಲ. ಆದ್ರೆ ಆರ್ಬಿಟರ್ ಅಂತ ಇತ್ತಲ್ಲ, 3 ಇತ್ತು. ಆರ್ಬಿಟರ್, ಲ್ಯಾಂಡರ್, ರೋವರ್ ಅಂತ ಇತ್ತು. ಆರ್ಬಿಟರ್ ಚಂದ್ರನ ಸುತ್ತಲೂ ತಿರುಗ್ತಾ ಇದೆ. ಲ್ಯಾಂಡರ್ ಒಂದು ಲ್ಯಾಂಡ್ ಆಗ್ಬೇಕಾಗಿತ್ತು, ಲ್ಯಾಂಡ್ ಆಗ್ಲಿಲ್ಲ. ಲ್ಯಾಂಡ್ ಆಗದೆ ಇರೋದ್ರಿಂದ ರೋವರ್ ಕೂಡ ಹೊರಗಡೆ ಬರಲಿಲ್ಲ. ಅಷ್ಟೇ ಆಗಿದಲ್ವಾ? ಅದರಿಂದ ಚಂದ್ರಯಾನ್ 2 ಕೂಡ ಅರ್ಧ ಸಕ್ಸಸ್ ಆಗಿದೆ ಸರ್. ಚಂದ್ರಯಾನ್ 3 ಪೂರ್ತಿಯಾಗಿ ಸಕ್ಸಸ್ ಆಯ್ತು. ಹೌದು ಸರ್.